ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ತರಗತಿ 7ನೇ ಒಂದು ತರಗತಿಯ ಇಂಗ್ಲೀಷ್ LB ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ವಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲಲ್ಲಿ ನೋಡ್ತಾ ಇದ್ದಾರೆ, ಆ್ಯಸ್ ಯೂಸ್ವಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಸೆಷನಲ್ಲಿ ನಿಮಗೆ 2 ಲೆಸನ್ ಮತ್ತು 2 ಪೋಯಮ್ನ ಮುಗಿಸ್ಕೊಟ್ಟಿದ್ದೀನಿ. ಈಗ ನಾವು 3ನೇ ಯೂನಿಟ್ಗೆ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ 2 ಯೂನಿಟ್ ಮತ್ತು 2 ಪೋಯಮ್ ಈಗಾಗಲೇ ಮುಗ್ದೋಗಿದೆ. ಓಕೆನಾ? ಸೊ ಬನ್ನಿ, ಯಾರೆಲ್ಲ ರೆಗ್ಯುಲರ್ ಆಗಿ ತರಗತಿಗಳನ್ನು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ ತರಗತಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದು ಏಕಲವ್ಯ ಅಂತಕ್ಕಂತಹ ಒಂದು ಪೋಯಮ್ ಇದೆ. ಸೊ ಈ ಒಂದು ಪೋಯಮಲ್ಲಿ ಎಲ್ಲಿ ಗ್ರಾಮರ್ ಪಾರ್ಟ್ ಬರುತ್ತೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಎಸ್. ಸೊ ನೋಡಿ, ಇಲ್ಲಿ ಕ್ವಶನ್ ಸೆಕೆಂಡಲ್ಲಿ ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಅಪೋಸಿಟ್ಸ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದೆಲ್ಲ ಅಪೋಸಿಟ್ ವರ್ಡ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ನೋಡಿ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, LBA ಪ್ರಶ್ನೋತ್ತರಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ LBA ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗಿ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ, ದೇರ್ ವಾಸ್ ಎ ರಿಚ್ ಮ್ಯಾನ್ ಬಟ್ ಹಿಸ್ ಫ್ರೆಂಡ್ ವಾಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಅಪೋಸಿಟ್ ವರ್ಡ್ ಅಂತ ಹೇಳಿದ್ದಾರೆ. ಸೊ ನಾವು ಡೈರೆಕ್ಟಾಗಿ ರಿಚ್ ಅಂತಕ್ಕಂಥದ್ದು ಪೂರ್ ಅಂತ ಆಗುತ್ತೆ. ಓಕೆ, ಸೊ ಪೂರ್ ಅಂತ ಆಗುತ್ತೆ. ಸೆಕೆಂಡ್ ಕ್ವಶನ್ ನೋಡಿ, ಐ ಕ್ಯಾನ್ ಆನ್ಸರ್ ಬೋತ್ ಶಾರ್ಟ್ ಆನ್ಸರ್ ಕ್ವಶನ್ಸ್ ಆ್ಯಂಡ್ ಡ್ಯಾಶ್ ಆನ್ಸರ್ ಕ್ವಶನ್ಸ್ ಇನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ಶಾರ್ಟ್ ಆನ್ಸರ್ಗೂ ಕೂಡ ಆನ್ಸರ್ ಮಾಡ್ತಾರಂತೆ, ಮತ್ತು ಅದ್ರ ಜೊತೆಗೆ ಶಾರ್ಟ್ನ ಒಂದು ಲಾಂಗ್ ಫಾರ್ಮ್ ಲಾಂಗ್ ಅಂತ ಆಗುತ್ತೆ. ಸೊ ಶಾರ್ಟ್ ಆ್ಯಂಡ್ ಲಾಂಗ್ 2 ಕ್ವಶನ್ ಆನ್ಸರ್ನ ಇಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನೋಡಿ, 16ನೇ ಪ್ರಶ್ನೆ, ಅ ಪರ್ಸನ್ ಹೂ ಈಸ್ ಕೈಂಡ್ ವಿಲ್ ನೆವರ್ ಬಿ. ಅ ಪರ್ಸನ್ ಹೂ ಕೈಂಡ್ ವಿಲ್ ನೆವರ್ ಬಿ. ಯಾರು ತುಂಬ ಸಾಫ್ಟ್ ಆಗಿರ್ತಾರೋ ಅವ್ರು ಏನಾಗಿರಲ್ಲ ಅಂತಂದರೆ ಕ್ಯೂರಲ್ ಆಗಿರಲ್ಲ ಅಂತ. ಓಕೆ, ಕ್ರೂಯಲ್ ಅಂತ ಆಗುತ್ತೆ. ಎಸ್. ಸೊ ನೆಕ್ಸ್ಟ್ ನೋಡಿ, ಐ ವಿಲ್ ಎಕ್ಸೆಪ್ಟ್ ಯುವರ್ ಅಪ್ಲಿಕೇಶನ್ ಬಟ್ ದ ಮ್ಯಾನೇಜ್ಮೆಂಟ್ ಮೇ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ನೋಡಿ, ನಾನು ಬೇಕಾದರೆ ನಿಮ್ಮದು ಒಂದು ಅಪ್ಲಿಕೇಶನ್ನ ಎಕ್ಸೆಪ್ಟ್ ಮಾಡ್ಕೋತೀನಿ. ಈ ಎಕ್ಸೆಪ್ಟ್ನ ಒಂದು ಏನು ಅಪೋಸಿಟ್ ವರ್ಡ್ ಇದೆ, ಅದು ರಿಜೆಕ್ಟ್ ಅಂತ ಆಗುತ್ತೆ. ಓಕೆ, ಸೊ ರಿಜೆಕ್ಟ್ ಅಂತ ಆಗುತ್ತೆ ಸ್ನೇಹಿತರೆ. ಸೊ ನೋಡಿ, ಸ್ಟ್ರಾಂಗ್ ಅಂತ ಇದೆ. ಸ್ಟ್ರಾಂಗ್ನ ಒಂದು ಏನಾಗುತ್ತೆ, ವೀಕ್ ಅಂತ ಆಗುತ್ತೆ ಅಲ್ವಾ. ಟಾಮ್ ವಾಸ್ ಎ ವೆರಿ ಸ್ಟ್ರಾಂಗ್ ವೇರ್ ಎಸ್ ಸಮ್ ವಾಸ್ ವೆರಿ ವೀಕ್ ಅಂತ ಆಗುತ್ತೆ. ಓಕೆ, ವೆರಿ ಗುಡ್. ಬನ್ನಿ, ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಸೊ ಐಡೆಂಟಿಫೈ ದ ಮಿಸ್ಟೇಕ್ಸ್ ಆ್ಯಂಡ್ ರೈಟ್ ದ ಕರೆಕ್ಟ್ ಆನ್ಸರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದೇ ನಮಗೆ ಬೇಕಾಗಲ್ಲ. ಓಕೆ, ಸೊ ಇಲ್ಲಾಂದರೆ ಸ್ಪೆಲ್ಲಿಂಗ್ಸ್ ರಾಂಗ್ ಮಾಡಿದ್ದಾರೆ. ಸೊ ಟಿ ಕರೆಕ್ಟ್ ಇದೆ ನೋಡಿ, ಮತ್ತೆ ಇದನ್ನ ಯಾಕೆ ಸ್ಕಿಪ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಸ್ನ್ಯಾಕ್ಸ್ ಅಂತ ಇದೆಯಲ್ವಾ, ಅಲ್ಲಿ ಸ್ಪೆಲ್ಲಿಂಗ್ ಏನು ಬರಬೇಕು ಅಂತ ಅಂದರೆ, ಒಂದು ನಿಮಿಷ ಪೆನ್ ತಗೊಳ್ಳೋಣ. ಓಕೆ, SNA ಇಲ್ಲಿವರೆಗೂ ಕರೆಕ್ಟ್ ಇದೆ. ಬಟ್ ಮುಂದೆ ಕೀಸ್ ಅಂತ ಮಾಡಿದಾರಲ್ವಾ, ಅದು CKS ಅಂತ ಆಗಬೇಕು. ಸ್ನ್ಯಾಕ್ಸ್ ಇದು ಕರೆಕ್ಟಾದ ಸ್ಪೆಲ್ಲಿಂಗ್ ಆಗಿದೆ ಸ್ನೇಹಿತರೆ. ಅದಾದಮೇಲೆ ನೋಡಿ, ಸ್ಟಾಪ್ ಇದೆಯಲ್ಲ, ಸೊ STOP ಸ್ಟಾಪ್ ಆಗಬೇಕಿದು. ಓಕೆ, ಅವ್ರೇನು ಮಾಡಿದ್ದಾರೆ, SOTP ಸ್ಟಾಪ್ ಅಂತ ಮಾಡಿದ್ದಾರೆ. STOP ಸ್ಟಾಪ್ ಕರೆಕ್ಟ್ ಆಗುತ್ತೆ ನೋಡಿ. ಇದರಲ್ಲಿ ಗೋಲ್ಡ್ ಕರೆಕ್ಟ್ ಇದೆ, ಮತ್ತು ಸಿಲ್ವರ್ ಕೂಡ ಕರೆಕ್ಟ್ ಇದೆ. ಐರನ್ ಇದೆಯಲ್ಲ, ಐರನ್ ರಾಂಗ್ ಇದೆ ಸ್ನೇಹಿತರೆ. ಐರನ್ IRON ಐರನ್ ಅಂತ ಆಗುತ್ತೆ. ಸೊ ಇಲ್ಲಿ ಐರನ್ ಅಂತಕ್ಕಂಥದ್ದು ಮಿಸ್ ಸ್ಪೆಲ್ ಆಗಿದೆ. ಓಕೆ ನೋಡಿ, ಇವಾಗ ನಾನು ಕರೆಕ್ಟ್ ಮಾಡಿದ್ದೀನಿ. ಇಲ್ಲಿರ್ತಕ್ಕಂತಹ 3 ವರ್ಡ್ಗಳನ್ನು ಕೂಡ ನಿಮಗೆ ಕರೆಕ್ಟ್ ಮಾಡಿಕೊಟ್ಟಿದ್ದೀನಿ. ಸೊ ಬನ್ನಿ, ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್, ಐಡೆಂಟಿಫೈ ದ ನೌನ್ ಆ್ಯಂಡ್ ರೈಟ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ಯಾಸೇಜ್ ಇದೆಯಲ್ಲ, ಕೆಳಗಡೆ ಬರ್ತಕ್ಕಂಥ ಪ್ಯಾಸೇಜಲ್ಲಿ ಯಾವುದ್ಯಾವುದು ಒಂದು ನೌನ್ಸ್ ಇದೆ, ಓಕೆ, ನಾಮಪದಗಳು ಅಂತ ನಾವು ಕರಿತೀವಿ, ಅವುಗಳನ್ನು ನಾವು ಇಲ್ಲಿ ಅಂಡರ್ಲೈನ್ ಮಾಡಿ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಸೊ ನೋಡಿ, ದ ಬಾಯ್ ಅಂತ ಇದೆ. ಸೊ ಬಾಯ್ ಅಂತಕ್ಕಂಥದ್ದು ಒಂದು ನೌನ್ ಆಗಿದೆ. ಗ್ರೇಟ್ ಆಚಾರ್ಯ ಏಕಲವ್ಯ ದ ಸನ್ ಆಫ್ ಹಿರಣ್ಯ ಧನುಷ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಆಚಾರ್ಯ ಕೂಡ ಒಂದು ನೌನ್, ಏಕಲವ್ಯ ಕೂಡ ಒಂದು ನೌನ್ ಆಗಿದೆ ಸ್ನೇಹಿತರೆ. ಸನ್ ಮಗ ಅನ್ನೋದು ಕೂಡ ಒಂದು ನೌನು. ಅದಾದಮೇಲೆ ನೋಡಿ ಹಿರಣ್ಯ ಅಂತ ಕೊಟ್ಟಿದ್ದಾರೆ,
ಧನುಷ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ನೋಡಿ ದ್ರೋಣ, ನೋಡಿ ಇಲ್ಲಿ ಮುಂದೆ ಬರುತ್ತೆ ದ್ರೋಣ ಅಂತ. ಸೊ ಎಲ್ಲಿ ಬರುತ್ತೆ ದ್ರೋಣ. ಓಕೆ, ದ್ರೋಣ ಕೂಡ ಏನಾಗುತ್ತೆ ನೌನ್ ಆಗುತ್ತೆ. ಲಾಂಗ್ ಲಿವ್ ಬಾಯ್, ಹಿರಣ್ಯ, ಧನುಷ್. ಒನ್ ಟೈಮ್ ಬರ್ಕೊಂಡ್ರೆ ಸಾಕು ನಿಮಗೆ. ಓಕೆ, ರಿಪೀಟ್ ಆಗಿದ್ದನ್ನು ಬಿಡಿ, ಅದನ್ನು ಬಿಟ್ಟರೆ ಸೊ ಏಕಲವ್ಯ ಅಂತ ಏನಿದೆಯಲ್ಲ, ಸೊ ಇಷ್ಟು ಕೂಡ ಸ್ನೇಹಿತರೆ ಏನಾಗುತ್ತೆ ಅಂತಂದರೆ ಇಲ್ಲಿ ನಾಮಪದಗಳಾಗುತ್ತೆ. ಓಕೆನಾ? ಎಸ್, ನೋಡಿ ಫಾರೆಸ್ಟ್ ಅನ್ನೋದು ಕೂಡ ನೌನ್ ಆಗುತ್ತೆ ಸ್ನೇಹಿತರೆ, ನೆನಪಿರಲಿ ನಿಮಗೆ. ಓಕೆ, ಹಂಟರ್ ಕೂಡ ನಿಮಗೆ ಏನಾಗುತ್ತೆ ಅಂದರೆ ಇಲ್ಲಿ ನೌನ್ ಆಗುತ್ತೆ. ಓಕೆ, ನೌನ್, ಪ್ರನೌನ್ ಇದೆಲ್ಲ ನಿಮಗೆ ಗೊತ್ತಿದ್ದರೆ ಇದು ಏನಂತ ಅರ್ಥ ಆಗುತ್ತೆ. ನಾಮಪದಗಳು, ಈ ಒಂದು ಪ್ಯಾಸೇಜಲ್ಲಿರ್ತಕ್ಕಂತಹ ನಾಮಪದಗಳನ್ನು ನಾವು ನೋಡ್ಕೊಂಡ್ವಿ. ಆಚಾರ್ಯ ಆಗಿರ್ಬೋದು, ಏಕಲವ್ಯ, ಬಾಯ್, ದ್ರೋಣ, ಹಿರಣ್ಯ, ಧನುಷ್, ಓಕೆ, ಹಂಟರ್, ಫಾರೆಸ್ಟ್, ಏಕಲವ್ಯ. ಕೆಲವೊಂದು ಡಬಲ್ ಸಲ ಏನಾಗಿದೆ ರಿಪೀಟ್ ಆಗಿದೆ, ಅದನ್ನು ಬಿಟ್ಬಿಡಿ. ಓಕೆ, ಸೊ ನೋಡಿ ಇವಾಗ ನಾವು ವರ್ಬ್ ಫಾರ್ಮ್ ಮತ್ತು ನೌನ್ ಫಾರ್ಮ್ನ ನೋಡ್ತಾ ಹೋಗೋಣ. ಸೊ ಅವರು ವರ್ಬ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ನೌನ್ ಫಾರ್ಮಲ್ಲಿ ಮಾಡಿ ತೋರಿಸ್ಬೇಕು. ಕಲೆಕ್ಟ್ ಅಂತಕ್ಕಂಥದ್ದು ಒಂದು ವರ್ಬ್ ಆಗಿದೆ. ಇದನ್ನು ನಾವು ನೌನ್ ಫಾರ್ಮಲ್ಲಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಕಲೆಕ್ಷನ್ ಅಂತ ಆಗುತ್ತೆ ಸ್ನೇಹಿತರೆ. ಏನಾಗುತ್ತೆ? ಕಲೆಕ್ಷನ್ ಅಂತ ಆಗುತ್ತೆ. ಓಕೆ, ION. ಓಕೆ, ಸೊ ನೆಕ್ಸ್ಟ್ ನೋಡಿ ಎನ್, ಇದು ಎಮ್ ಅಲ್ಲ, ಅಪ್ಲೈ ಇದೆ, ಅಪ್ಲಿಕೇಶನ್ ಅಂತ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಏನು ಮಾಡಿ ಅಪ್ಲಿಕೇಶನ್ ಅಂತ ಆಗುತ್ತೆ. ಓಕೆ, ಅಪ್ಲಿಕೇಶನ್ ಜಸ್ಟ್ ನಿಮ್ಗೆ ಇದ್ರೆ ಹೇಳ್ಕೊಡ್ತಿದ್ದೀನಿ. ಎನ್ ಇದೆ ನೋಡಿ, ಇದು ಎಮ್ ಅಲ್ಲ. ಡೆಡಿಕೇಟ್ ಅಂತ ಇದೆಯಲ್ವಾ, ಸೊ ಇದು ಡೆಡಿಕೇಟ್ ಇದ್ದಿದ್ದು ಡೆಡಿಕೇಶನ್ ಅಂತ ಆಗುತ್ತೆ. ಅದಾದಮೇಲೆ ನೋಡಿ ಏನು ಕೊಟ್ಟಿದ್ದಾರೆ, ಇಮಿಡಿಯೇಟ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಓಕೆ, ಮೆಡಿಟೇಟ್ ಅಂತ ಕೊಟ್ಟಿದ್ದೇನಾಗುತ್ತೆ, ಮೆಡಿಟೇಷನ್ ಅಂತ ಆಗುತ್ತೆ. ಓಕೆ, ಮೆಡಿಟೇಟ್ ಅಂತ ಕೊಟ್ಟಿದ್ದು ಮೆಡಿಟೇಷನ್ ಅಂತ ಆಗುತ್ತೆ. TION ಅಂತ ಹಚ್ಚಿದ್ರೆ ಮುಗಿದೋಗುತ್ತೆ. ಓಕೆ, ಸೊ ಇಷ್ಟು ನೋಡಿ, ಇದು ಕಲೆಕ್ಷನ್. ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೋಡಿ. ಕಲೆಕ್ಷನ್, ಅಪ್ಲಿಕೇಶನ್, ಎಜುಕೇಷನ್, ಡೆಡಿಕೇಶನ್, ಅದಾದಮೇಲೆ ಮೆಡಿಟೇಷನ್ ಅಂತ ವರ್ಬಿಂದ ಇರೋದನ್ನು ನಾವು ಏನು ಮಾಡಿದ್ವಿ, ನೌನ್ ಫಾರ್ಮಲ್ಲಿ ಮಾಡಿದ್ವಿ. ಓಕೆ, ಸೊ ಇದೆಲ್ಲ ಲೆಸನ್ ಅಥವಾ ಪೋಯಮಿಗೆ ಸಂಬಂಧಪಟ್ಟಿದೆ, ಲೆಸನ್ ಸಂಬಂಧಪಟ್ಟಿದೆ ಸ್ನೇಹಿತರೆ. ಬನ್ನಿ, ಸೊ ಇಲ್ಲೊಂದು ಪ್ಯಾಸೇಜ್ ಇದೆ, ವೆರಿ ಇಂಪಾರ್ಟೆಂಟ್. ನಿಮಗೆ TET ಇರ್ಬೋದು ಅಥವಾ ಯಾವುದೇ ಒಂದು PSTR GPSTR ಏನೇ ಇರಲಿ, ಅಲ್ಲಿ ನಿಮಗೆ ಏನು ಕೊಟ್ಟಿರ್ತಾರೆ, ಪ್ಯಾಸೇಜ್ನ ಕೊಟ್ಟಿರ್ತಾರೆ. ಯಾವಾಗಲೂ ಕೂಡ ನಿಮಗೆ ಪ್ಯಾಸೇಜ್ ಮಾಡುವಾಗ ಒಂದು ಪ್ರಶ್ನೆ ನಿಮ್ಗೆ ಹೇಳ್ತಾ ಇರ್ತೀನಿ. ಯಾವಾಗಲೂ ಕೂಡ ಪ್ರಶ್ನೆ ಅಲ್ಲ, ಟ್ರಿಕ್. ಏನು ಟ್ರಿಕ್ ಅಂತಂದರೆ ಯಾವಾಗಲೂ ಕೂಡ ನೀವು ಫಸ್ಟ್ ಕ್ವಶನ್ನ ಓದಿಟ್ಕೊಳ್ಳಿ. ಏನು ಕೊಟ್ಟಿದ್ದಾರೆ, ವೆನ್ ಡಿಡ್ ಅಭಿಮನ್ಯು ಲರ್ನ್ ದ ಆರ್ಟ್ ಆಫ್ ಬ್ರೇಕಿಂಗ್ ಇನ್ ಟು ದ ಚಕ್ರವ್ಯೂಹ ಅಂತ ಇದು ಕೊಟ್ಟಿದ್ದಾರೆ, ಫಸ್ಟ್ ಕ್ವಶನ್. ಎರಡನೇದು ನೋಡಿ, ಹೌ ಓಲ್ಡ್ ವಾಸ್ ಅಭಿಮನ್ಯು ವೆನ್ ಹಿ ಫಾಟ್ ದ ಗ್ರೇಟ್ ವಾರ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ವಾಟ್ ಈಸ್ ಚಕ್ರವ್ಯೂಹ ಅಂತ. ಈ ಮೂರು ಪ್ರಶ್ನೆಗಳು ಇವಾಗ ನೀವು ಓದ್ಕೊಂಡಿದ್ದೀರಾ. ಈಗ ಪ್ಯಾಸೇಜ್ಗೆ ಬನ್ನಿ. ಸೊ ತುಂಬ ಟೈಮ್ನ ಸೇವ್ ಮಾಡ್ಬೋದು ನೀವು ಪ್ಯಾಸೇಜ್ನ ಮೊದಲೇ ಓದಿಟ್ಕೊಂಡ್ರೆ. ದ ಚಕ್ರವ್ಯೂಹ ರೀಪ್ರೆಸೆಂಟ್ಸ್ ಅ ಮೋಸ್ಟ್ ಇಂಟ್ರಿಕೇಟ್ ಬ್ಯಾಟಲ್ ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಟ್ ವಾಸ್ ದಿಸ್ ವೆರಿ ಫಾರ್ಮೇಷನ್ ದ್ಯಾಟ್ ಅಭಿಮನ್ಯು ಹ್ಯಾಡ್ ಲರ್ನ್ ಟು ಬ್ರೇಕ್ ಇನ್ ಟು ವೀಲ್ ಸ್ಟಿಲ್ ಇನ್ ಹಿಸ್ ಮದರ್ ಓಮ್. ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಅಭಿಮನ್ಯು ತನ್ನ ತಾಯಿಯ ಒಂದು ಗರ್ಭದಲ್ಲಿ ಇದ್ದಾಗ ಚಕ್ರವ್ಯೂಹವನ್ನು ಏನು ಮಾಡ್ತಿರ್ತಾನೆ, ಭೇದಿಸ್ತಿರ್ತಾನೆ. ಇದನ್ನು ಎಲ್ಲಿ ಕಲ್ತಿರ್ತಾನೆ ಅಂದರೆ ಆಕೆ ಗರ್ಭವತಿ ಇದ್ದಾಗಲೇ ಅದನ್ನು ಕಲ್ತಿರ್ತಾನೆ. ಸೊ ಅದನ್ನೇ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಮೆನಿ ಇಯರ್ಸ್ ಲೇಟರ್ ಅಭಿಮನ್ಯು, ನೌ ಹೀ 16 year old, fought on the 13th day of the Great War. Okay, he easily reached the center of the circular formation and found himself face to face with ದುರ್ಯೋಧನ. ಓಕೆನಾ? ಸೊ ಆತ ಆ ಒಂದು ಚಕ್ರವನ್ನು ಯಾವ ರೀತಿ ಭೇದ ಮಾಡಬೇಕು, ಅದರೊಳಗಡೆ ಯಾವ ರೀತಿ ಹೋಗಿ ಒಂದು ಅದನ್ನು ಫೇಸ್ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಆತ ಕಲ್ತಿರ್ತಾನೆ. ಸೊ ಇಲ್ಲಿ ಎಟ್ ಒನ್ ಸರ್ವೈವಲ್ ಆಫ್ ದ ಕೌರವಾಸ್ ರಶ್ಡ್ ಇನ್ ಟು ಡಿಫೆಂಡ್ Duryodhana. Abhimanyu fought violently and killed many of them but could not escape. After all, he had not
ಡಿವೈಸ್ಡ್ ಎ ವೇ ಟು ಎಕ್ಸಿಟ್ ದ ಚಕ್ರವ್ಯೂಹ. ಸೊ ಏನು ಆಗುತ್ತೆ ಇಲ್ಲಿ ಅಂತಂದರೆ ಅರ್ಜುನನಿಗೆ ಅದು ಗೊತ್ತಿರೋದಿಲ್ಲ. ಅದೇ ಅಭಿಮನ್ಯುಗೆ ಎಲ್ಲವನ್ನೂ ಕೂಡ ಆತ ಹೊಟ್ಟೆಯಲ್ಲಿರುವಾಗಲೇ ಅವಳ ತಾಯಿ ಏನು ಮಾಡಿರ್ತಾಳೆ ಎಲ್ಲ ಹೇಳ್ಕೊಟ್ಟಿರ್ತಾಳೆ. ನೋಡಿ ಫಸ್ಟ್ ಕ್ವಶನ್ ಏನಿದೆ ಕೊಟ್ಟಿದ್ದಾರೆ ಸ್ನೇಹಿತರೆ, ವೆನ್ ಡಿಡ್ ಅಭಿಮನ್ಯು ಲರ್ನ್ ಆರ್ಟ್ ಆಫ್ ಬ್ರೇಕಿಂಗ್ ಇನ್ ಟು ದ ಚಕ್ರವ್ಯೂಹ ಅಂತಂದರೆ ತಾಯಿಯ ಗರ್ಭದಲ್ಲಿ ಇದ್ದಾಗ, ಮದರ್ಸ್ ಊಂಬಲ್ಲಿ ಆತ ಕಲ್ತಿರ್ತಾನೆ. ಓಕೆ, ಸೊ ಇದು ಫಸ್ಟ್ ಕ್ವಶನ್ಗೆ ಆನ್ಸರ್ ಆಗುತ್ತೆ. ಎರಡನೇದು ನೋಡಿ, ಹೌ ಓಲ್ಡ್ ಅಂತ ಅಭಿಮನ್ಯು ವೆನ್ ಹಿ ಫಾಟ್ ದ ಗ್ರೇಟ್ ವಾರ್ ಅಂತಂದಾಗ ಆತ 16 ಇಯರ್ ಇರ್ತಾನೆ. ಹೇಳ್ಕೊಟ್ಟಿದ್ದಾರೆ ನೋಡಿ, ಅಭಿಮನ್ಯು ನಾವೇ 16 ಇಯರ್ ಓಲ್ಡ್ ಫಾಟ್ ಆನ್ ದ 13th ಡೇ ಆಫ್ ದ ಗ್ರೇಟ್ ವಾರ್. 13ನೇ ದಿನ ನಡೆದಿರುತ್ತೆ ಆ ಯುದ್ಧ ನಡೆಯುವಾಗ. ಆತ 16ನೇ ವರ್ಷದವನು ಆಗಿರ್ತಾನೆ. ಓಕೆ, ಇದು ಕ್ವಶನ್ಗೂ ಆನ್ಸರ್ ಸಿಕ್ತು ನಿಮಗೆ. ವಾಟ್ ಈಸ್ ದ ಚಕ್ರವ್ಯೂಹ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರಲ್ವ, ಅದೊಂದು ಫಾರ್ಮೇಷನ್ ಆಗಿರುತ್ತೆ ಅಂತ. ಇಟ್ ವಾಸ್ ದಿಸ್ ಎ ವೆರಿ ಫಾರ್ಮೇಷನ್ ದಟ್ ಅಭಿಮನ್ಯು ಹ್ಯಾಡ್ ಲರ್ನ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಎಸ್, ಈ 3 ಪ್ರಶ್ನೆಗಳಿಗೆ ನಿಮಗೆ ಈಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ನೆಕ್ಸ್ಟ್ ಹೋಗೋಣ. ಸೊ ಇನ್ನೊಂದು ಕ್ವಶನ್ ಇದೆ ನೋಡಿ, ಹೂಮ್ ಡಿಡ್ ಅಭಿಮನ್ಯು ಮೀಟ್ ಎಟ್ ದ ಸೆಂಟರ್ ಆಫ್ ಚಕ್ರವ್ಯೂಹ ಅಂತಂದರೆ ಯಾರಿರ್ತಾರೆ ಅಲ್ಲಿ ಅಂದರೆ ದುರ್ಯೋಧನ ಇರ್ತಾನೆ ಅಲ್ವಾ. ಸೊ ದುರ್ಯೋಧನ ಫೇಸ್ ಟು ಫೇಸ್ ಅಲ್ಲಿ ಹೋದ ತಕ್ಷಣ ಯಾರಿಗೆ ಫೇಸ್ ಟು ಫೇಸ್ ಆಗ್ತಾನೆ ಅಂದರೆ ದುರ್ಯೋಧನನಿಗೆ ಆತ ಫೇಸ್ ಟು ಫೇಸ್ ಆಗ್ತಾನೆ. ಸೊ ಚಕ್ರವ್ಯೂಹದ ಮಧ್ಯದಲ್ಲಿ ಯಾರು ಇರ್ತಾರೆ ಅಂದರೆ ದುರ್ಯೋಧನ ಇರ್ತಾನೆ. ಓಕೆ, ಸೊ ಬನ್ನಿ. ಸೊ ನೆಕ್ಸ್ಟ್ ನೋಡಿ ಅಂದರೆ ಇದೊಂದು ಪ್ರಾಜೆಕ್ಟ್ ವರ್ಕ್ ಇದೆ. ಸೊ ನೆಕ್ಸ್ಟ್ ಇಲ್ಲೊಂದು ಪೋಯಮ್ ಇದೆ ಸ್ನೇಹಿತರೆ, ವೈ ಗಾಡ್ ಮೇಡ್ ಟೀಚರ್ಸ್ ಅಂತ ಕೊಟ್ಟಿದ್ದಾರೆ. ವಾವ್, ವಾಟ್ ಎ ನೈಸ್ ಪೋಯಮ್, ಹೌದಲ್ವಾ. ಸೊ ದೇವರು ಯಾಕೆ ಟೀಚರ್ಸ್ನ ಮಾಡಿದ್ದಾರೆ ಅಂತಕ್ಕಂಥದ್ದು, ಸರಿನಾ. ಸೊ ನೋಡ್ತಾ ಹೋಗೋಣವಾ. ಎಸ್ ನೋಡಿ, ನಾವು ನೆಕ್ಸ್ಟ್ ಹೋಗ್ತಾ ಇದ್ವಿ. ಸೊ ಏನಿದೆ ಅಂತಂದು ಫಸ್ಟ್ ಕ್ವಶನ್ ನೋಡಿ, ಬೈ ಎ ಕ್ರಿಯೇಟಿಂಗ್ ಟೀಚರ್ಸ್ ಗಾಡ್ ಗೇವ್ ಅಸ್. ನೋಡಿ ಟೀಚರ್ಸ್ನ ಕ್ರಿಯೇಟ್ ಮಾಡೋದ್ರಿಂದ ನಮಗೆ ಏನು ಕೊಟ್ಟಿದ್ದಾರೆ, ಬೈ ಕ್ರಿಯೇಟಿಂಗ್ ಟೀಚರ್ಸ್ ಗಾಡ್ ಗೇವ್ ಅಸ್ ಸಿಬ್ಲಿಂಗ್ಸಾ, ಎನಿಮೀಸಾ, ಗಿಫ್ಟ್ಸಾ, ಸ್ಪೆಷಲ್ ಫ್ರೆಂಡಾ. ಸೊ ನೋಡಿ ನಿಮಗೆ ಶಿಕ್ಷಕರು ಕೂಡ ಒಬ್ಬರು ಏನಾಗಿರ್ತಾರೆ, ಸ್ನೇಹಿತರೇ ಆಗಿರ್ತಾರೆ. ಹಾಗಾಗಿ ದಿಸ್ ಈಸ್ ದ ಸ್ಪೆಷಲ್ ಫ್ರೆಂಡ್ಸ್ ಅಂತ ಆಗ್ತಾರೆ. ಸೊ ಪೋಯಮಲ್ಲಿ ಇರ್ತಕ್ಕಂತಹ ವರ್ಡು ಸ್ಪೆಷಲ್ ಫ್ರೆಂಡ್ಸ್ ಅಂತ ಇದೆ. ದ ರೈಮಿಂಗ್ ವರ್ಡ್ ಫಾರ್ ಸ್ಟ್ರಾಂಗ್ ಅಂತ ಇದೆ. ಸ್ಟ್ರಾಂಗ್ಗೆ ಇಲ್ಲಿರ್ತಕ್ಕಂಥದ್ದು ಯಾವುದು ರೈಮಿಂಗ್ ವರ್ಡ್ ಆಗುತ್ತೆ, ಲಾಂಗಾ, ಶಾರ್ಟಾ, ಬಿಗ್ಗಾ, ಬ್ಯೂಟಿಫುಲ್ಲಾ. ನೋಡಿ ಸ್ಟ್ರಾಂಗ್, ಲಾಂಗ್ ಅಂತ ಆಗುತ್ತೆ. ಸೊ ಹಂಗಾಗಿ ಎ ಆಪ್ಷನ್ ಕರೆಕ್ಟ್ ಆಗಿದೆ, ಬಿ ಅಲ್ಲ ಎ ಆನ್ಸರ್. ಓಕೆನಾ, ಎಸ್. ಚೂಸ್ ದ ಕರೆಂಟ್ಲಿ ಸ್ಪೆಲ್ಟ್ ಸ್ಪೆಲ್ಲಿಂಗ್ ಟೀಚರ್. ನೋಡಿ ಟೀಚರ್ ಅಂತಕ್ಕಂಥದ್ದು ಯಾವುದೋ ಒಂದು ಕರೆಕ್ಟ್ ಸ್ಪೆಲ್ಲಿಂಗ್ ಆಗಿದೆ ಇಲ್ಲಿ ಅಂತ. ಓಕೆನಾ, TEACHER ಎಲ್ಲಿ ಬರುತ್ತೆ, ಸಿ ಆಪ್ಷನಲ್ಲಿ ಬರುತ್ತೆ. ಹಾಗಾಗಿ ಸಿ ಕರೆಕ್ಟ್ ಆದ ಉತ್ತರ ಆಗಿದೆ. ಟೀಚರ್ಗೆ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ಎಸ್ ನೋಡಿ, ಇಲ್ಲಿಗೆ ಒಂದು ಪೋಯಮು ಮತ್ತು ಒಂದು ಲೆಸನ್ ಎರಡೂ ಕೂಡ ಕಂಪ್ಲೀಟ್ ಆಯಿತು. ಸೊ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಮತ್ತೆ ಒಂದು ಲೆಸನ್ನು ಒಂದು ಪೋಯಮ್ನ ಮುಗಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇವತ್ತಿನ ಒಂದೇ ಒಂದು ತರಗತಿಯಲ್ಲಿ ನಿಮಗೆ 3 ಲೆಸನ್ 3 ಪೋಯಮ್ ಮುಗಿದೋಗಿದೆ. ಓಕೆನಾ, ಈ ಹಿಂದೆ ಇವತ್ತು ಮಾರ್ನಿಂಗ್ ಮಾಡಿರೋ ವಿಡಿಯೋ ಮತ್ತು ಈ ವಿಡಿಯೋ ಅಲ್ಲಿ. ಓಕೆ ಸ್ನೇಹಿತರೆ, ಇದು ಇವತ್ತಿನ ತರಗತಿಯಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಲ್ವ, ಸೊ ನಾನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಲಿಂಕಿಗೆ ಜಾಯ್ನ್ ಆಗಿ ಇದರ PDF ಪಡ್ಕೊಳ್ಳಿ ಸ್ನೇಹಿತರೆ. ಪ್ರಿಂಟೌಟ್ ತೆಗೆದಿಟ್ಕೊಳ್ಳಿ, ಇಲ್ಲ ಅಲ್ಲೇನಾದರೂ ಮಾರ್ಕ್ ಮಾಡಿಟ್ಕೊಳ್ಳಿ. ಟೋಟಲಿ ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ಗೆ ಏನು ಬೇಕಾಗುತ್ತೋ ಅದನ್ನು ಮಾಡಿಟ್ಕೊಳ್ಳಿ. ಜಸ್ಟ್ ಕೇಳಿ ಬಿಡಬೇಡಿ, ಸರಿನಾ. PDF ಪ್ರಿಂಟೌಟ್ನ ತೆಗೆದುಕೊಳ್ಬೋದು, ಇಲ್ಲಾಂದರೆ ಅಲ್ಲೇ ಆನ್ಸರ್ನ ನೀವು ಮಾರ್ಕೌಟ್ ಮಾಡಿ ಇಟ್ಕೋಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ನನ್ನ ವಿಡಿಯೋಗಳನ್ನು ತುಂಬ ಇಷ್ಟಪಡ್ತಾ ಇದ್ದೀರಾ, ಕಮೆಂಟ್ಗಳ ಮೂಲಕ ತರಗತಿಗಳ ಬಗ್ಗೆ ಒಳ್ಳೆಯ ಒಪಿನಿಯನ್ನ ಕೊಡ್ತಿದ್ದೀರಾ, ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.